ಇಷ್ಟೆಲ್ಲ ಫೋರ್ಸ್ ಭಯ ಆಗೋದಿಲ್ಲ ನಿಮಗೆ? ಭಯ ಈಗ ತೊಂದರೆ ಅಲ್ವಾ? ಇದು ತೊಂದರೆ ಅಲ್ವಾ? ಅನ್ನೆಸರಿ ಮಾಡ್ತಾರಲ್ವಾ? ನೀವು ಸರ್ಕಾರಿ ಆದೇಶವನ್ನ ಫಾಲೋ ಮಾಡ್ತಾಯಿಲ್ಲ. ನೀವು ಸರ್ಕಾರಿ ಆದೇಶವನ್ನ ಹಾಳು ಮಾಡ್ಬಿಟ್ರಿ. ಇವರು ಸರ್ಕಾರಿ ಆದೇಶ ಫಾಲೋ ಮಾಡಿ ಸರ್. ನೀವು ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಆದೇಶ ನೀವು ವಿರುದ್ಧ ಮಾಡ್ಕೊತೀರಾ? ಹೇಳಿ, ನೀವೇ ಹೇಳಿ. ನಿಮ್ದೇ ಆದೇಶ ಅಲ್ವಾ? ನಿಮ್ಮ ತಹಶೀಲ್ದಾರ್ ಆದೇಶ ಅಲ್ವಾ ಅದು? ಇದು RTC ಯಾವ್ದಿದೆ? ಸರ್ಕಾರದಲ್ವಾ ಇದು? ಸರ್ಕಾರಿ ಪರ ಅಂತಿದೆ, ಕರ್ನಾಟಕ ಸರ್ಕಾರ ಸೇರಿದಂತೆ. ಇದನ್ನ ಕೆಲಸ ಮಾಡ್ತೀರಿ ನೀವು? ಬಿಡಲ್ಲ ಸರ್, ದಯಮಾಡಿ ಬಿಡಲ್ಲ ಸರ್. ಸರ್ಕಾರಿ ಪಡ ಅಂತ ನಾವು ಹೇಳ್ತಾ ಇದೀವಿ. ನೀವು ಶುಗರ್ ಫ್ಯಾಕ್ಟ್ರಿ ಲ್ಯಾಂಡ್ ಅನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ನಮ್ದು ಸರ್ವೆ ಮಾಡಲಿಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮೇಡಮ್. ಆದರೆ ಇದು ಶುಗರ್ ಫ್ಯಾಕ್ಟ್ರಿ ಲ್ಯಾಂಡ್ ಅಲ್ಲ, ಇದು ಸರ್ಕಾರಿ ಪಡ. ನಿಮ್ಮ ದಾಖಲೆ ಪ್ರಕಾರನೇ, ನಂದಲ್ಲ, ಇದು ಸರ್ಕಾರದ ದಾಖಲೆ. ಇದು ಸರ್ಕಾರ ದಾಖಲೆ ಒಪ್ಕೊಳ್ತೀರಿ ನೀವು? ಸರ್ಕಾರಿ ದಾಖಲೆ ಆಗಿರೋದ್ರಿಂದ ದಯಮಾಡಿ ಇದರ ಪ್ರಕಾರ ಇದು ಶುಗರ್ ಫ್ಯಾಕ್ಟ್ರಿ ಲ್ಯಾಂಡ್ ಅಲ್ಲ. ಹಾಗಾಗಿ ಸರ್ವೆ ಮಾಡಬೇಡಿ ಪ್ಲೀಸ್ ಸರ್. ಅಂಡರ್ಸ್ಟ್ಯಾಂಡ್. ಯಾರಿಗೂ ತೊಂದರೆ ಕೊಡಬೇಡಿ ಸರ್, ಪ್ಲೀಸ್ ದಯಮಾಡಿ. ಹಬ್ಬದ ಮುಂದೆ ಈ ರೀತಿ ವಾತಾವರಣ ಸೃಷ್ಟಿ ಮಾಡೋದು ಸರಿಯಲ್ಲ ಸರ್. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೈಗಳು ಇಟ್ಟಾರೆ ಮನೆಗಳಿರ್ತಕ್ಕಂಥ ನೀವು ಸೈಲೆಂಟ್ ಆಗಿರ್ತೀರಾ? ನೀವು ಸೈಲೆಂಟ್ ಆಗಿರ್ರಿ. ಜಗದೀಶ್ ಇದ್ದೀರಾ ನೀವೇನು? ನಿಮ್ಮ ದಾಖಲೆ ಇದು ಅಧಿಕೃತ ದಾಖಲೆ, ಇದು ಫೇಕ್ ದಾಖಲೆ ಅಂತ ಹೇಳ್ಬಿಡಿಬೇಕಾದ್ರೆ ನಾನು ಬಿಟ್ಟೋಗ್ತೀನಿ. ನಿಮ್ಮ RTCಯನ್ನು ನೀವು ಅಧಿಕೃತ ದಾಖಲೆ ಅಲ್ಲ, ಇದು ಫೇಕ್ ಅಂತ ನೀವು ಹೇಳಿ, ನಾನು ಈಗಲೇ ಹೋಗ್ತೀನಿ. ನಾವೆಲ್ಲರೂ ಹೋಗ್ತೀವಿ ಸರ್ಕಾರದ ಅಧಿಕಾರಿಗಳು. ನೀವು ನಿಮ್ಮ ದಾಖಲೆ ನೀವೇ ಅಧಿಕೃತ ಅಂತ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ನೋಡಿ ಸರ್ಕಾರದ ಆದೇಶಗಳನ್ನು, ಸರ್ಕಾರದ ಆಸ್ತಿಗಳನ್ನ ಹೇಗೆ ರಕ್ಷಣೆ ಮಾಡ್ತೀವಿ ಅಂತ ನೋಡಿ. ನಿಮ್ಮ ದಾಖಲೆಗಳು ನೀವೇ ಅಧಿಕೃತ ಅಂತ ಹೇಳ್ತಾ ಇಲ್ಲ. ನೀವು ನ್ಯೂಸಲ್ಲಿ ನೋಡಿ ಜನಗಳೆಲ್ಲ ಭಯ ಆಗ್ತದೆ ನೋಡಿ ಸರ್. ಬೇರೆ ರೀತಿ ತಂದು ತೊಗೊಳ್ತಿದೆಯಲ್ಲ, ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ನಾಳೆ ಅನಾಹುತಗಳಾದರೆ ನೀವೇ ಜವಾಬ್ದಾರ ಆಗ್ತೀರಾ. ನಾವು ವಾಸ್ತುಸ್ಥಿತಿ ಹೇಳ್ತಾ ಇದ್ದೀವಿ ನಿಮಗೆ. ನಿಮ್ಮ ದಾಖಲೆಗಳು ಹೇಳ್ತಾ ಇದೆ, ನೀವು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ದಾಖಲೆಗಳ ಪ್ರಕಾರ ನೀವು ಬರೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿಗೆ ನೀವೇ ರಿಪೋರ್ಟು ಮಾಡಿದ್ದೀರಾ, ಮತ್ತೂ ಬರ್ತಾ ಇದ್ದೀರಾ ಅಂದರೆ ಇದ್ರಲ್ಲಿ ಬೇರೆ ಮೀನಿಂಗ್ ಇರುತ್ತೆ ಅಂತ ಅರ್ಥ ಸರ್. ಮೇಲಧಿಕಾರಿಗಳಿಗೆ ಹೇಳಿ ಸರ್, ಮೇಲಧಿಕಾರಿಗಳಿಗೆ ಹೇಳಿ. ನಾನು ಹೇಳಿದ್ದೀನಿ, ಮಾತಾಡ್ತೀನಿ ನೋಡಿ. ಅಡ್ಡಿಪಡಿಸೋದು ಯಾವುದಕ್ಕೆ? ನಾನು ಈಗಲೂ ಹೇಳ್ತಾ ಇದ್ದೀನಿ ಸರ್, ಈಗಲೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತೀನಿ. ಸಕ್ಕರೆ ಕಾರ್ಖಾನೆಗೆ ಸೇರಿದ ಜಾಗವನ್ನು ನಾವು ಖಂಡಿತವಾಗೂ ಸರ್ವೆ ಮಾಡ್ಲಿಕ್ಕೆ ಅಡ್ಡಿಪಡಿಸೋದಿಲ್ಲ. ಆದರೆ ಸರ್ಕಾರಿ ಪಡ. ನಾನು ಈಗಲೂ ಹೇಳ್ತಾ ಇದ್ದೀನಿಲ್ಲ ನಿಮಗೆ ಅಡ್ಡಿಪಡಿಸ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಶುಗರ್ ಫ್ಯಾಕ್ಟ್ರಿ ಲ್ಯಾಂಡನ್ನು ಸರ್ವೆ ಮಾಡಲಿಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ನಿಮ್ಮ ದಾಖಲೆ ಪ್ರಕಾರ ಶುಗರ್ ಫ್ಯಾಕ್ಟ್ರಿ ಲ್ಯಾಂಡ್ ಅಲ್ಲ. ನೀವೇ ಹೇಳ್ಕೊಳ್ತಾ ಇದ್ದೀರೋದನ್ನ ಅದೇ ಕೆಲಸ ಮಾಡ್ತೀರಿ ನೀವು. ಸರ್ವೇರ್ಗಳು ದುಡ್ಡಿಸ್ಕೊಂಡು ಸರ್ವೆ ಮಾಡ್ತಾ ಇದ್ದಾರೆ. ದುಡ್ಡಿಸ್ಕೊಂಡು ಪಾರ್ಟಿಯ ದುಡ್ಡಿಸ್ಕೊಂಡು ಸರ್ವೆ ಮಾಡಿದ್ರೆ ಸರ್ವೆ ಮಾಡ್ತೀವಿ. ಹೈಕೋರ್ಟ್ ಡೈರೆಕ್ಷನ್ ಪಾರ್ಟಿ ಅವ್ರು ದುಡ್ಡಿಸ್ಕೊಂಡ್ಯಾರ. ಈಗ ಯಾರು ಇಸ್ಕೊಂಡಿದ್ದಾರೆ? ಸರ್ವೇರ್ ಅವರೇ ಕಸ್ಕೊಳ್ತಾರೆ. ಹೇಳಿ, ಯಾರು ದುಡ್ಡಿಸ್ಕೊಂಡಿದ್ರು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡ್ತೀನಿ. ಯಾರು ಬಂದಿದ್ದೀವಿ? ಅವ್ರ ಹೆಸರುಗಳು ಹೇಳಿ. ಯಾರ ಹೆಸರುಗಳು? ಕಂಪ್ಲೇಂಟ್ ಕೊಡಿ. ಸರ್ವೇರ್ ಹೆಸರುಗಳೇನು? ದುಡ್ಡಿಸ್ಕೊಂಡು ಸರ್ವೆ ಮಾಡಲಿಕ್ಕೆ ಸರ್ಕಾರಿ ಆದ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರ ಹೆಸರು ಹೇಳಿ. ಸರ್ವೇರ್ಗಳ ಹೆಸರು ಹೇಳಿ. ಹೌದು, ಸರ್ವೇರ್ಗಳ ಹೆಸರು ಹೇಳಿ. ಸರ್ಕಾರಿ ಜಾಗ ಮಾಡಬೇಡ್ರಿ. ಇವತ್ತು ಮನೆ MLA ಮನೆಗೆ ಹೋದಾಗ ಇದೇ AC ಇದೇ DC ಹೇಳ್ತಾರೆ, ಹೈಕೋರ್ಟ್ ಡೈರೆಕ್ಷನ್ ಇದೆಯಪ್ಪ ಮಾಡ್ಕೊಂಡು ಹೋಗ್ಲಿ, ಆಮೇಲೆ ನಾವು ನಿಮ್ ಪರವಾಗಿ ರಿಪೋರ್ಟ್ ಕೊಡ್ತೀವಿ ಅಂತ. ಮೊನ್ನೆನೇ ಕೋರ್ಟಿಗೆ ಹೋಗದೆ ರಿಪೋರ್ಟ್ ಕೊಡದೆ ಇನ್ನೇನ್ ಕೊಡ್ತಾರೆ? ಇಷ್ಟು ವರ್ಷದಿಂದ ಫಿಸಿಕಲಿ ಎಲ್ಲ ಇದ್ದಾರೆ. ಈಗ ಅವನಿಗೆ ಈಗ ಆಗಿರ್ತಕ್ಕಂಥದ್ದು ಹಿಂದೆ 28 ಎಕರೆ ಅವನಿಗೆ ಮಾಡಿರ್ತಕ್ಕಂಥದ್ದು. ಅವನೇನು ವರ್ಕರಿಗೆ ಕೊಡಬೇಕಾಗಿದ್ದು 100% ಅಲ್ಲಿ 30% ಕೊಟ್ಬಿಟ್ಟು 70% ಕೊಟ್ಟಿಲ್ಲ. ಆಲ್ರೆಡಿ ಕೇಸ್ ನಡೀತಾ ಇದೆ ಇಲ್ಲಿ ALC ಹತ್ರ. ಈಗ ಅದಕ್ಕೆ ಅವ್ನು ಮಾರ್ಕೊಂಬಿಟ್ಟೆ. ಶುಗರ್ ಫ್ಯಾಕ್ಟ್ರಿ ಕಂಪ್ನಿ ದುಡ್ಡು ಬಂದೈತೆ, ಅವನಿಗೆ ದುಡ್ಡು ಬಂದಿದೆ. ಅದಕ್ಕಿಂತ ಅವನು ಖರ್ಚು ಮಾಡಿದ್ದೆಲ್ಲ ಬಂದಿದೆ. 97 ಜನ ನಿನ್ನೆ ಮೀಟಿಂಗ್ ಮಾಡಿಸ್ಕೊಂಡು ಅಲ್ಲಿ ನೋಡಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಎಲ್ಲ ಜನ. ಈ ದಿನ ಸರ್ವೇಯರು, ತಹಶೀಲ್ದಾರ್ ಆಫೀಸಿಂದ ಬಂದ ಅಧಿಕಾರಿಗಳು ಹೈಕೋರ್ಟ್ ನಿರ್ದೇಶನ ಇದೆ ನಮಗೆ. ಸರ್ವೆ ನಂಬರ್ 130, 141, 139/2 ಸರ್ವೆ ಮಾಡ್ತಾ ಇದ್ದೇವೆ ವಾಸ್ತವ ಅಂತ ಹೇಳ್ಬಿಟ್ಟು. ಆದರೆ ಅವರು ಹೈಕೋರ್ಟ್ ಆದೇಶ ಏನಿದೆ ಅಂತ ಹೇಳಿದ್ರೆ, ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿಸಿದ
ದಾಖಲೆಗಳನ್ನು ಅಥವಾ ಆಸ್ತಿಯನ್ನು ಮಾತ್ರ ಸರ್ವೆ ಮಾಡಬೇಕು ಅಂತ ಇದೆ. ಆದರೆ ತಹಶೀಲ್ದಾರ್ ಆಫೀಸಿಂದ ಕೊಟ್ಟಿರ್ತಕ್ಕಂಥ RTC ಅಲ್ಲ ಇದು. ಸರ್ವೆ ನಂಬರ್ 139/2, 141 ಮತ್ತು 130 ಈ 3 ಸರ್ವೆ ನಂಬರ್ಗಳು ಕರ್ನಾಟಕ ಸರ್ಕಾರಕ್ಕೆ ಸೇರಿದೆ ಅಂತ ಅದರಲ್ಲಿ ಬರ್ತಿದೆ. ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಪಡವನ್ನೇ ಖಾಸಗಿಯವರಿಗೆ ಮಾಡ್ಲಿಕ್ಕೋಸ್ಕರ ಅವ್ರು ಬಂದು ಇಲ್ಲಿ ಅಳತೆ ಮಾಡ್ತಾ ಇದ್ದಾರೆ. ಅವರು ಒಬ್ಬರೇ ಬರ್ತಾ ಇಲ್ಲ, ತುಂಬ ದೊಡ್ಡ ಪೊಲೀಸ್ ಪಡೆಯನ್ನು ಕರ್ಕೊಂಡು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಭಯದ ವಾತಾವರಣ ಮೂಡಿಸಿ ಇಲ್ಲಿರ್ತಕ್ಕಂಥ ಓಡಿಸ್ಬೇಕು ಅಂತ ಒಂದೇ ಒಂದು ಹುನ್ನಾರ. ಅವರು ಖಾಸಗಿಯವರಿಗೆ ಸಹಕಾರ ಕೊಡ್ತಾರೆ. ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಅವ್ರ ಕರ್ತವ್ಯ ಆಗಿದ್ದು, ಸರ್ಕಾರಿ ದಾಖಲೆಗಳ ಆದೇಶಗಳನ್ನು ಪರಿಶೀಲನೆ ಮಾಡಿ ಅವ್ರು ಕ್ರಮ ಕೈಗೊಳ್ಳಬೇಕಿತ್ತು. ಅದು ಯಾವುದನ್ನು ಮಾಡದೆ ಅವರು ಖಾಸಗಿಯವರ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಇಲ್ಲತಕ್ಕಂಥ 40 ವರ್ಷಗಳಿಂದ ವಾಸ ಇರತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರಿಂದ ಓಡಿಸಿ ಇಲ್ಲಿ ಬೆಲೆ ಬಾಳ್ತಕ್ಕಂಥ ಇಂತಹ ಆಸ್ತಿಯನ್ನು ಹೊಡೆದಕ್ಕಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಖಂಡನೆ ಮಾಡ್ತಾ ಇದ್ದೇವೆ. ದಯಮಾಡಿ 40 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಸರ್ಕಾರ ಅವರಿಗೆ ಹಕ್ಕುಪತ್ರ ಕೊಡಬೇಕಿತ್ತು ಮೊದಲದಾಗಿ. ಇದುವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಮುಂದಿನ ದಿನಗಳಾದರೂ ಇದನ್ನು ಯಾವುದೂ ಪರಿಗಣನೆ ಮಾಡದೆ ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ಕೊಡಬೇಕು, ಅವರಿಗೆ ದಾಖಲಾತಿಗಳು ಮಾಡಬೇಕು. ಊರಿಗೆ ಒಂದು ಸ್ಮಶಾನ ಅಂತಕ್ಕಂಥ ಸ್ಮಶಾನದ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸರ್ಕಾರ ಸಾರ್ವಜನಿಕರ ಪರವಾಗಿರಬೇಕೇ ಹೊರತು ಯಾವುದೇ ಖಾಸಗಿಯವರ ಪರವಾಗಿರಬಾರ್ದು. ಇದಕ್ಕೆ ನಾವು ತುಂಬ ವಿರೋಧ ವ್ಯಕ್ತಪಡ್ತಾ ಇದ್ದೇವೆ. ಇನ್ಮೇಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಗಳು ಇಲ್ಲಿರ್ತಕ್ಕ ನಿವಾಸಿಗಳು ಅನೇಕ ಬಾರಿ ಮನವಿ ಮಾಡಿದ್ರು, ಅವ್ರು ಸ್ಪಂದಿಸಿಲ್ಲ. ಇವತ್ತಿನ ನಿಮ್ಮ ಮಾಧ್ಯಮದ ಮೂಲಕ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ದಯಮಾಡಿ ಎಲ್ಲ ನಿವಾಸಿಗಳಿಗೂ ಅಲ್ಲಿರ್ತಕ್ಕಂಥ ವಾಸವಾಗಿರೋ ನಿವಾಸಿಗಳಿಗೆ ಅವರಿಗೆ ದಾಖಲಾತಿಗಳನ್ನು ಕೊಟ್ಟು ಅವರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಹಕ್ಕನ್ನು ಕೊಡಬೇಕು. ಇಲ್ಲಿಗೆ ಒಂದು ಸ್ಮಶಾನ ನಿರ್ಮಾಣ ಮಾಡಬೇಕು. ಯಾವುದೇ ಕಾರಣಕ್ಕೂ ಖಾಸಗಿ ಅವರಿಗೆ ಸಹಕಾರ ಕೊಡಬಾರ್ದು. ಖಾಸಗಿಯವರು ಇಲ್ಲಿ ಹಾಳು ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ, ಈ ಪ್ರಾಪರ್ಟಿನ ಮಾರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಈ ಪ್ರಾಪರ್ಟಿಯನ್ನು ತೆಗೆದುಕೊಂಡಿದ್ರು ಆ ಉದ್ದೇಶ ಈಡೇರಿಲ್ಲ. ಹಂಗಾಗಿ ದಯಮಾಡಿ ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡಬೇಕಾಗಿದ್ದು ಅವರ ಕರ್ತವ್ಯ ಆಗಿರುತ್ತೆ. ದಯಮಾಡಿ ಅದನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಸ್ ರಾಜಶೇಖರ್. ನಾವು ಸುಮಾರು 30 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇವೆ. ನಾವು ಸರ್ಕಾರಕ್ಕೆ, ತಹಸೀಲ್ದಾರರಿಗೆ, ಜಿಲ್ಲಾಧಿಕಾರಿಗೆ, DC ಆಫೀಸರ್ಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ. ಇಲ್ಲಿ ತಮಿಳ್ನಾಡಿನಿಂದ ನಾವು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ಮಾತಾಡೋದಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ತಮಿಳ್ ಕೇಳಿಸೋದೇ ಇಲ್ಲ. ಅವರು ತಮಿಳಲ್ಲೇ ಮಾತಾಡ್ಬೇಕು ಅವರಿಗೆ. ಅಂಥದ್ದು ಅವರು ಇದು ಸರ್ಕಾರಿ ಪಡೆ ಅಂತೇಳಿ ಕೊಟ್ಟಿರೋದು. ನಾವು ಹಿಂದೆ 2001 ಇಸ್ವಿಯಲ್ಲಿ ನಾವು ರೋಡಲ್ಲಿ ಮೇನ್ ರೋಡಲ್ಲಿ ಇದ್ವಿ. ಅಲ್ಲಿ ಅಂಗಡಿ ಇಟ್ಕೊಂಡಿದ್ವಿ, ಇಲ್ಲಿ ಮನೆ ಕಟ್ಕೊಂಡಿದ್ವಿ. ನಾವು ಅವಾಗಿಂದನೇ ಇದ್ವಿ ವಾಸವಾಗಿ. ಅಲ್ಲಿ ಅಂಗಡಿ ಎಲ್ಲ ಹೋಯ್ತು. ಅವಾಗ ಅಂಗಡಿ ಎಲ್ಲ ಹೋದಾಗ ಅಲ್ಲಿ ಅರದಿ ಸಾಲಲ್ಲಿ ಸುಮಾರು ಮನೆಗಳಿದ್ವು. ಅವಾಗ ಇದು ಅರಿಗೆ ಗೋಮಾಳ ಜಾಗ ಅಂತೇಳಿ ಆಗಿನ ಕಾಲಕ್ಕೆ ನಮಗೆ ನಗರಸಭೆ ಇದ್ದಿದ್ದಿಲ್ಲ. ಫಸ್ಟ್ ರಂಗನಾಥ್ ಅನ್ನೋರು ಕೌನ್ಸಿಲರ್ ಆಗಿದ್ರು. ಅವ್ರೇನ್ ಮಾಡಿದ್ರು, ಅವಾಗ ಫಸ್ಟ್ ಇದು ನಿದ್ಗೆಯಲ್ಲಿ ಹೋಬಳಿ ಆಗಿತ್ತು, ಆಮೇಲೆ ನಗರಸಭೆಗೆ ಹೋಯ್ತು. ನಗರಸಭೆಗೆ ಹೋದಾಗ ಅವ್ರು ರಂಗನಾಥ್ ಅನ್ನೋರು ಇದ್ರು. ಅವ್ರಿಗೂ ಅಷ್ಟು ಸರಿಯಾಗಿ ಮಾಹಿತಿ ಗೊತ್ತಿದ್ದಿಲ್ಲ. ಆದ್ರೂ ಅವರು ಊರವರೆಲ್ಲರೂ ಮುಖ್ಯಸ್ಥರು ಸೇರಿ ಇದು ಹರಿಗೆ ಗೋಮಾಳ ಜಾಗ ಅಂತೇಳಿ ಅಲ್ಲಿ ರೋಡ್ ಸೈಡ್ ಮನೆ ಹೋದವ್ರಿಗೆಲ್ಲ ತಗೊಂಬಂದು ಇಲ್ಲಿ ಹಾಕಿದ್ರು. ಹಾಕಿದ್ಮೇಲೆ ಅಲ್ಲಿ ಹಕ್ಕುಪತ್ರ ಕಟ್ತಾ ಇದ್ವಿ. ನಾವಲ್ಲಿ ಕಂದಾಯ ಕಟ್ತಾ ಇದ್ವಿ. ಇಲ್ಲಿ ನಮಗೆ 30 ವರ್ಷದಿಂದನೂ ಕಂದಾಯ ಕಟ್ಟಿಲ್ಲ. ನಾವು ಅಲ್ಲಿಂದಾನೇ ಇದೀವಿ. ಅದಾದ ನಂತರ ಸುಮಾರು ಸಲ ನಾವು ರಾಜಶೇಖರ್ ಅವರ ನೇತೃತ್ವದಲ್ಲಿ ನಾವು DC ಆಫೀಸಿಗೆ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ, ಹಿಂಗೆ ಬಂದಿದ್ದಾರೆ ಅಂತ. ತಮಿಳ್ನಾಡಿಂದ ಅವ್ರದ್ದು ಅಲ್ಲೇ ಅಲ್ಲ, ಇದು ಸರ್ಕಾರಿ ಪಡೆ 141ನೇ ಸರ್ವೆ ನಂಬರು, 139, 140 ಈ 3 ಸರ್ವೆ ನಂಬರು ಸರ್ಕಾರಿ ಪಡೆ ಆಗಿದೆ. ಹಂಗಾಗಿ ನಾವು ಧೈರ್ಯವಾಗೇ ಇದ್ವಿ. ನಮಗೆ ಇದು ಏನು ನಾವು ಹಕ್ಕುಪತ್ರ ಮಾಡಿಸ್ಕೊಂಡಿದ್ದಿಲ್ಲ, ಬಂದಾಗ ಮಾಡಿಸ್ಕೊಳ್ಳೋಣ ಬಿಡುವತ್ಲೆಗೆ ಅಂತ. ಈಗ ಏಕಾಏಕಿ ಅವ್ರು ಬಂದ್ಬಿಟ್ಟು ನಮ್ಮನ್ನೆಲ್ಲ ಬೆದರ್ಸ್ಕೊಂಡು ಈ ಪೊಲೀಸ್ ಅವರು ಮತ್ತೆ ಇವ್ರನ್ನೆಲ್ಲ ಬಂದು ನಮ್ಮ ಜೀವನನೇ ಚಿಂದಿ ಚಿತ್ರಾನ್ನ ಮಾಡ್ಬಿಟ್ಟಿದ್ದಾರೆ ಅವರು. ನಮಗೇನಂದ್ರೆ ಇಲ್ಲಿ ಇರಕ್ಕೆ ಆಗೋದಿಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ಹೋಗುತ್ತೆ ಅಂತೇಳಿ ಇಲ್ಲಿ ಕೆಲವರೆಲ್ಲ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಆಗ್ಬಿಟ್ವಿ ಹೋದ ವರ್ಷ. ಮತ್ತೆ ಸಮಾಧಾನವಾಗಿದ್ವಿ, ಬಿಡು ಹೋಗ್ಲಿ ಅಂತ. ಮತ್ತೆ ಈಗ ಇದಿಲ್ಲ ಸರ್ಕಾರಿ ಪಡೆ ಅಂತೇಳಿ ಸರ್ಕಾರದಿಂದ ಅಲ್ಲಿ ನೋಟಿಸ್ ಬೋರ್ಡಲ್ಲೂ ಹಾಕಿದ್ರು. ಸರ್ಗೆ 141ನೇ ಸರ್ವೆಯಲ್ಲಿ ಮೂರ್ತಿ ಅನ್ನೋರು ಹೋಗಿ ಸರ್ವೆ ಮಾಡ್ಕೊಂಡ್ ಬರ್ಬೇಕು, ನೀವು ಹೋಗಿ ಅವರಿಗೆ ಹಕ್ಕುಪತ್ರ ಕೊಡ್ಬೇಕು ಅಂತೇಳಿ ನೋಟಿಸ್ ಬೋರ್ಡಲ್ಲಿ DC ಆಫೀಸಲ್ಲಿ ಹಾಕಿದ್ರು. ಹೋದ ವರ್ಷನೇ ಹಾಕಿದ್ರು. ನೋಡಿ ಮತ್ತೆ ಬರ್ತಾರೆ ಅಂತೇಳಿ ಅವ್ರಿಗೂ ಸಮೇತ ನಾವು ಕೇಳಿದ್ವಿ. ಫೋನ್ ಮಾಡಿ ಫೋನ್ ನಂಬರ್ ಸಮೇತ ಮೆನ್ಷನ್ ಮಾಡಿದ್ರು. ಅದರಲ್ಲಿ ಕೇಳಿದಾಗ ಅವರು ಎಷ್ಟೆಲ್ಲ ಮಾಡೋದು, ನಿಮ್ಮ ಸರ್ವೆ ಆಗೋಗಿದೆ ಅಂತ ಅಂದು ನಮ್ಮನ್ನೇ ಬಾಯಿ ಮುಚ್ಚಿದ್ರು. ನಾವು ಸುಮ್ಮನಾಗ್ಬಿಟ್ವಿ. ಅದಕ್ಕೆ ಈ ಪದೇ ಹಿಂಗ ಆಗೋದ್ರಿಂದ ನಮಗೆ ದಯವಿಟ್ಟು ಆತಂಕ ಆಗ್ತಿದೆ. ನಮ್ಮ ಜನಗಳೆಲ್ಲ ತುಂಬಾನೇ ನೊಂದಿದ್ದಾರೆ. ಒಂದು ಊಟ ಉಪವಾಸ ಎಲ್ಲ ಬಿಟ್ಟು ಅಡುಗೆ ಸಮೇತ ಮಾಡ್ತಾ ಇಲ್ಲ. ನಾವು ಪಾಪ ಸರ್ ಆಗ್ಲಿ ಊರಿನ ಮುಖ್ಯಸ್ಥರಾಗ್ಲಿ ಅವ್ರ ಹತ್ರ ಹೋಗಿ ಪದೇ ನಮ್ಮನ್ನ ಹಳೆಯನ್ನ ಹೇಳ್ಕೊಳ್ತಾನೆ ಇದೀವಿ. ಅವರು ಆದಷ್ಟು ನಮಗೆ ಎಷ್ಟು ಸಹಕಾರ ಮಾಡ್ಬೇಕೋ ಅಷ್ಟು ಮಾಡ್ತಿದ್ದಾರೆ. ಆದ್ರೆ ಅವ್ರ ವಿರುದ್ಧವಾಗಿ ಎಲ್ಲ ಜನ ಎಲ್ಲ ಏನೇನೋ ಹೇಳ್ತಾರೆ. ಆದ್ರೆ ದುಡ್ಡು ಈ ಲಂಚ ಇಸ್ಕೊಂಡು ತಿಂದಿರ್ತಾರೆ ನೋಡು, ಅಂತವ್ರಿಗೆ ನೀವು ಕ್ರಮ ತಗೊಳ್ಳೇಬೇಕು, ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು. ಇವತ್ತು ಇದು ಸರ್ಕಾರಿ ಪಡೆ ಆದ್ರೂ ಅವ್ರು ಇದ್ದಕ್ಕಿದ್ದಂತೆನೆ ಎಲ್ಲರೂ ಕರ್ಕೊಂಡ್ ಬಂದಿದ್ದಾರೆ. ನಾವಾಗ ಸರ್ ಅವ್ರು ಬಂದ್ಬಿಟ್ಟು ರಾಜಶೇಖರ ಸರ್ ಕೌನ್ಸಿಲರು, ಮಾಜಿ ಕೌನ್ಸಿಲರ್ ಬಂದ್ಬಿಟ್ಟು ಅವ್ರು ಇದು ಹೆಂಗ್ ಮಾಡ್ತೀರಾ ಸರ್ಕಾರಿ ಪಡೆ ಅಂತ ನಿಲ್ಸಿದ್ರೆ ಕೆಲವು ಕಡೆ ದುಡ್ಡು ಕೊಟ್ಟಿದೆ. ಓನ್ ಆಗಿ ನನ್ನ ಹತ್ರನೇ ಕಾರ್ಮಿಕರು ಜಯಪ್ರಕಾಶ್ ಅಂತೇಳಿ ಅವ್ರ ಹೆಸರು,
ಅವ್ರನ್ನ ನಾನು ಕೇಳಿದೆ ಏನಕ್ಕೆ ಬಂದಿದ್ದಾರೆ ಇವರು ಅಂತ. ಸರ್ವೆಗೆ ಬಂದಿದ್ದಾರೆ. ನಿಮಗೆ ನಾನು ಹೇಳಿದೆ ಮನೆ ಕಟ್ಬೇಡ್ರಿ ಅಂತ, ಕಟ್ಕೊಂಡ್ಬಿಟ್ಟಿದ್ದೀರಾ. ಈಗ ಅವ್ರು ದುಡ್ಡು ಕೊಡ್ತಾರೆ, ಪರಿಹಾರ ಕೊಡ್ತಾರೆ, ಜಾಗ ಕೊಡ್ತಾರೆ, ನೀವು ಹೋಗ್ರಿ ಅಂತ. ಅವ್ರ ಪರಿಹಾರ ಅಲ್ಲ, ಅವ್ರು ನಮ್ ಸರ್ಕಾರಿ ಪಡೆನ ಕೊಡಕ್ ಅವ್ರು ಯಾರು? ಫಸ್ಟ್ ಅವ್ರು ಯಾರು? ನಮ್ಮ ಜಾಗನ ನಮಗೆ ಕೊಡೋದು ಯಾಕೆ? ನಮಗೆ ಇದಕ್ಕೊಂದು ನ್ಯಾಯ ಕೊಡ್ಲೇಬೇಕು ದಯವಿಟ್ಟು. ಬಡವರು ಎಲ್ಲಾರು ಇಲ್ಲಿರೋರು ಆಗದಿಂದ ಆಗ ಕೂಲಿ ಮಾಡ್ಕೊಂಡು ತಿನ್ನೋರು ಇದನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತ್ತೆ ಅಂತ ಹೇಳಿ ನಮ್ಮನ್ನ ಎತ್ತಂಗಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಪ್ರಾಣ ಹೋದ್ರು ನಾವು ಬಿಡೋದಿಲ್ಲ. ಸಮಸ್ಯೆನ ಫಸ್ಟ್ ಬಗೆಹರಿಸ್ರಿ. ಸುಮಿತ್ರಾ ಅಂತ ಹೇಳಿ.